ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಇಯರ್ DLED ಸ್ಟೂಡೆಂಟ್ಸ್ಗೆ ಜುಲೈ 2022ನಲ್ಲಿ ಕೇಳಿರ್ತಕ್ಕಂಥ ಪ್ಯಾಸೇಜನ್ನು ಹೇಗೆ ನಾವು ಸುಲಭವಾಗಿ ಬಿಡಿಸಿ 5 ಅಂಕಗಳನ್ನು ನಾವು ತಗೋಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವೀಗಾಗಲೇ SSLCಯಲ್ಲಿ ಮತ್ತು PUCನಲ್ಲಿ ಪ್ಯಾಸೇಜನ್ನು ಹೇಗೆ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಆದರೆ DLEDನಲ್ಲಿ ಪ್ಯಾಸೇಜು ಬಹಳ ವಿಭಿನ್ನವಾಗಿರುತ್ತೆ. ನೀವು ಹೇಗೆ SSLCನಲ್ಲಿ PUCನಲ್ಲಿ ಮಾಡಿದ ಹಾಗೆ ಇಲ್ಲಿ ಮಾಡೋಕ್ಕಾಗಲ್ಲ. ಅಲ್ಲಿ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಬಿಲೋ ಅಂತ ಇರುತ್ತೆ. ಆದರೆ ಇಲ್ಲಿ ನೋಡಿ, ಕ್ವಶನ್ ನಂಬರ್ 25ನಲ್ಲಿ ಈ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಇದು ಪ್ರತಿಯೊಂದು ಕ್ವಶನ್ ಪೇಪರ್ನಲ್ಲೂ ನೀವು ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಕ್ವಶನ್ ಏನಿದೆ ಬಂದೇ ಬರುತ್ತೆ. ಇಲ್ಲಿ ಬಹಳ ಸುಲಭವಾಗಿ, ಅತ್ಯಂತ ಸುಲಭವಾಗಿ ನೀವು 5 ಅಂಕಗಳನ್ನು ನೀವೇನು ಮಾಡ್ಬೋದು, ತಗೋಬೋದು. ಯಾಕೆ ಅಂತ ಹೇಳಿದ್ರೆ, ಇಂಗ್ಲೀಷ್ ಏನು ಸಬ್ಜೆಕ್ಟ್ ಇದೆ ಅದು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ 60ಗೆ ನೀವು 30ಯನ್ನು ತೊಗೋಬೇಕಾಗತ್ತೆ. ಟೋಟಲ್ ಮಾರ್ಕ್ಸು 60 ಇರುತ್ತೆ. ಅದಕ್ಕೆ 50% 30 ಮಾರ್ಕ್ಸನ್ನ ನೀವು ತೊಗೊಂಡ್ರೆ ಪಾಸು, ಇಲ್ಲ ಅಂದರೆ ಫೇಲು. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗತ್ತೆ, ಇಂಗ್ಲೀಷನ್ನು ತುಂಬಾ ಗಮನವಿಟ್ಟು ನೋಡ್ಕೋಬೇಕು. ಮತ್ತು ಓಲ್ಡ್ ಕ್ವಶನ್ ಪೇಪರ್, ಪ್ರೀವಿಯಸ್ ಕ್ವಶನ್ ಪೇಪರ್ನ ನೀವೇನು ಮಾಡಬೇಕು, ಸಾಲ್ವ್ ಮಾಡಬೇಕು ಮತ್ತು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಸುಲಭ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ 5 ಅಂಕಗಳು ನೀವು ಸುಲಭವಾಗಿ ತೊಗೋಬೋದು. ಈ ಒಂದು ವಿಡಿಯೋನ ನೀವು ವಾಚ್ ಮಾಡಿದ್ರೆ ನಿಮ್ಗೆ 5 ಅಂಕಗಳು ಲಭ್ಯ ಆಗೇ ಆಗುತ್ತೆ. ನಾವು ಟೈಮ್ ವೇಸ್ಟ್ ಮಾಡ್ದಂಗೆ ಈ ಒಂದು ಕ್ವಶನ್ಗೆ ಹೋಗೋಣ ನಾವೀಗ. ನೋಡಿ, ಕ್ವಶನ್ ನಂಬರ್ 25ನಲ್ಲಿ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಅಟೆಂಪ್ಟ್ ದ ಗಿವನ್ ಟಾಸ್ಕ್ ಅಂತ ಇದೆ ನೋಡಿ. ಸೊ ನಿಮಗೆ SSLCನಲ್ಲಿ ಮತ್ತು PUCನಲ್ಲಿ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋಸ್ ಅಂತ ಇರ್ತಿತ್ತು. ಕೆಳಗೆ ಕ್ವಶನ್ಸ್ ಇರ್ತಿತ್ತು. ಕ್ವಶನ್ಸನ್ನು ನೀವೇನು ಮಾಡಬೇಕಾಗಿತ್ತು, ಆನ್ಸರ್ ಮಾಡಬೇಕಿತ್ತು. ಆದರೂ ಇಲ್ಲೇನು ಕೇಳಿದ್ದಾನೆ, ರೀಡ್ ದ ಪ್ಯಾಸೇಜ್ ಆ್ಯಂಡ್ ಅಟೆಂಪ್ಟ್ ದ ಗಿವನ್ ಟಾಸ್ಕ್ ಅಂತ ಇದೆ. ಈ ಪ್ಯಾಸೇಜನ್ನು ಓದಿ ಮತ್ತು ಕೊಟ್ಟಿರ್ತಕ್ಕಂಥ ಚಟುವಟಿಕೆಗಳನ್ನು ನೀವು ಆನ್ಸರ್ ಮಾಡಿ, ಚಟುವಟಿಕೆಗಳನ್ನು ನೀವು ಮಾಡಿ ಅಂತಕ್ಕಂಥ ಇದೆ. ಏನು ಚಟುವಟಿಕೆ, ಏನು ಪ್ಯಾಸೇಜು ಅಂತಕ್ಕಂಥ ನಾವು ನೋಡೋಣ. ಇಲ್ಲಿ ಸ್ವಾಮಿ ವಿವೇಕಾನಂದ ಬಗ್ಗೆ ಈ ಒಂದು ಪ್ಯಾಸೇಜ್ ಇದೆ. ಸ್ವಾಮಿ ವಿವೇಕಾನಂದ ಸ್ಟೇ ಇನ್ ಎ ಸ್ಮಾಲ್ ವಿಲೇಜ್ ಅಂತ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ನೀವೇನು ಮಾಡಬೇಕು, ಒನ್ಸ್ ಅಥವಾ ಟ್ವೈಸ್ ಈ ಒಂದು ಪ್ಯಾಸೇಜನ್ನು ಓದಿ, 1 ಸತಿ ಅಥವಾ 2 ಸತಿ ಈ ಕೆಳಗಿನ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಓದಬೇಕು. ಕೆಲವೊಂದು ಮಾಹಿತಿ ಗೊತ್ತಾಗುತ್ತೆ, ಕಂಪ್ಲೀಟ್ ಆಗಿರ್ತಕ್ಕಂಥ ಮೀನಿಂಗ್ ನಿಮಗೆ ಗೊತ್ತಾಗಲ್ಲ. ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮೀನಿಂಗ್ ಗೊತ್ತಾಗಬಹುದು. ಆದರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇಡೀ ಪ್ಯಾಸೇಜ್ನ ಮೀನಿಂಗ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಆದರೆ ಪ್ಯಾಸೇಜ್ ಮೀನಿಂಗ್ ನಮಗೆ ಗೊತ್ತಾಗ್ದಲೇ ಇದು ಕೂಡ ನಮಗೇನು ಬೇಕಿಲ್ಲಿ, 5 ಅಂಕಗಳು ಬೇಕು. ಎಷ್ಟು ಬೇಕಾಗುತ್ತೆ, 5 ಅಂಕಗಳು ಬೇಕು. ನಮಗೆ ಪ್ಯಾಸೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತಾ ಆಗಲ್ಲ, ಅದು ಸೆಕೆಂಡ್ರಿ ಆಗುತ್ತೆ. ಅಂಕಗಳು ನಮಗೆ ಬೇಕು. ಹಾಗಿದ್ರೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ನೋಡಿ, ಇಲ್ಲಿ ಕ್ವಶನಿಗೆ ಬಂದ್ಬಿಡೋಣ. ನಾವು ಇಲ್ಲಿ ಪ್ಯಾಸೇಜ್ ಓದೋಕ್ಕೆ ಹೋಗ್ತಾ ಇಲ್ಲ. ನಾನು ಪ್ಯಾಸೇಜ್ ಮೀನಿಂಗು ಕೂಡ ನಿಮ್ಗೆ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಈ ಪ್ಯಾಸೇಜ್ ಬಗ್ಗೆ ಹೇಳ್ತೀನಿ, ಅಲ್ಲಿ ಕೊಡ್ತಕ್ಕಂಥ ಪ್ಯಾಸೇಜ್ ಏನಾಗುತ್ತೆ, ವಿಭಿನ್ನವಾಗಿರುತ್ತೆ, ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ಯಾಸೇಜ್ನ ಕೊಡ್ತಾನೆ ಅವನು. ಅದಕ್ಕೋಸ್ಕರ ಈ ಪ್ಯಾಸೇಜಿನ ಮೀನಿಂಗ್ನ ಅರ್ಥ ಮಾಡಿಕೊಂಡು ಏನು ಉಪಯೋಗ ಇಲ್ಲ. ಪ್ಯಾಸೇಜ್ ಅರ್ಥ ಆಗದಲೇ ಇದ್ದರೂ ಕೂಡ ನಾವು ಅಂಕಗಳು ಹೇಗೆ ತೊಗೋಬೇಕು ಅಂತಕ್ಕಂಥದ್ದು, ಆ ಮಾಹಿತಿಯನ್ನು ಈ ಪ್ಯಾಸೇಜಲ್ಲಿ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ಕ್ವಶನ್ ಏನಿದೆ ನೋಡ್ಕೊಂಬಿಡೋಣ. ಇಲ್ಲಿ ಕ್ವಶನ್ ಇದೆ ನೋಡಿ, ಪಿಕ್ ಎನಿ 2 ವರ್ಬ್ಸ್ ಫ್ರಮ್ ದ ಪ್ಯಾಸೇಜ್ ಅಂತ ಇದೆ. ಅಂತ ಹೇಳಿದ್ರೆ ಈ ಪ್ಯಾಸೇಜಿಂದ ವರ್ಬನ್ನು, ಎಷ್ಟು ವರ್ಬನ್ನು, 2 ವರ್ಬನ್ನು ತೆಗಿಬೇಕು ಅಂತ ಇದೆ. 2 ವರ್ಬ್ಸ್ ಅಂತ ಇದೆ ನೋಡಿ. 2 ವರ್ಬನ್ನು ಈ ಪ್ಯಾಸೇಜಿಂದ ತೆಗಿವಿ ಅಂತ ಇದೆ. ಇಲ್ಲಿ ವರ್ಬ್ ಅಂದರೆ ಏನು ಅದು ನಿಮಗೆ ಗೊತ್ತಿದೆ. ಕ್ರಿಯಾಪದ ಅಂತಕ್ಕಂಥದ್ದು ಕನ್ನಡದಲ್ಲಿ ಏನಂತೀವಿ, ಕ್ರಿಯಾಪದ ಅಂತ ಹೇಳ್ತೀವಿ. ವರ್ಬ್ ಅಂತ ಹೇಳಿದ್ರೆ ಕ್ರಿಯಾಪದ ಅಂತ ಹೇಳ್ತೀವಿ. ಇಲ್ಲಿ ಈ ಪ್ಯಾಸೇಜಲ್ಲಿ 2 ಕ್ರಿಯಾಪದಗಳನ್ನು ನೀವು ತೆಗೆದು
ಏನು ಮಾಡಿ ಮೆನ್ಷನ್ ಮಾಡಿ ಅಂತ ಇದೆ. ಅದಕ್ಕೆ ಎಷ್ಟು ಮಾರ್ಕ್ಸ್ ಹೇಳಿದ ನಾನು 1 ಅಂಕ ಹೇಳಿದ್ದಾನೆ. ನಾವೇನು ಮಾಡಬೇಕೀಗ, ನಾವು ಮೊದಲು ಏನು ಮಾಡೋಣ, ಇಲ್ಲಿ ಮೊದಲನೇ ಸೆಂಟೆನ್ಸನ್ನು ತಗೊಳ್ಳೋಣ. ಇಲ್ಲಿ ಮೊದಲನೇ ಸೆಂಟೆನ್ಸ್ ಏನಿದೆ, ಸ್ವಾಮಿ ವಿವೇಕಾನಂದ ಒನ್ಸ್ ಸ್ಟೇಡ್ ಇನ್ ಎ ಸ್ಮಾಲ್ ವಿಲೇಜ್ ಅಂತ ಇದೆ. ಮೊದಲನೇ ಸೆಂಟೆನ್ಸ್ ನಾವು ಏನು ಮಾಡ್ಕೊಂಡ್ವಿ, ಮಾರ್ಕ್ ಮಾಡ್ಕೊಂಡ್ವಿ. ಆಮೇಲೆ ಥೌಸಂಡ್ಸ್ ಆಫ್ ಪೀಪಲ್ ಕೇಮ್ ಟು ಹಿಮ್ ಅಂತ ಇದೆ. ಇದು ಸೆಕೆಂಡ್ ಸೆಂಟೆನ್ಸ್. ಈ ಎರಡೇ ಸೆಂಟೆನ್ಸಲ್ಲಿ ನಾವೇನು ಮಾಡೋಣ, ವರ್ಬನ್ನು ಹುಡ್ಕೋಣ. ಇನ್ನು ವರ್ಬನ್ನು ಹುಡುಕಬೇಕು ಅಂತ ಹೇಳಿದ್ರೆ ಮೊದಲನೇ ಒಂದು ಪದ ಏನಾಗುತ್ತೆ, ಇದು ಸಬ್ಜೆಕ್ಟ್ ಆಗುತ್ತೆ. ಅದಾದ ಮೇಲೆ ಸೆಕೆಂಡ್ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ವರ್ಬ್ ಆಗುತ್ತೆ. ನೋಡಿ, ಇಲ್ಲಿ ವಿ ಅಂತ ಹಾಕ್ತೀನಿ ನೋಡಿ. ನಾನು ಅದನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನೇನು ಮಾರ್ಕ್ ಮಾಡಿದ್ದೀನಿ ಅದೇನಾಗುತ್ತೆ, ವರ್ಬ್ ಆಗುತ್ತೆ. ಅದಾದ ಮೇಲೆ ಇಲ್ಲಿ ಆಬ್ಜೆಕ್ಟ್ ಬರುತ್ತೆ, ಕಾಂಪ್ಲಿಮೆಂಟ್ ಬರುತ್ತೆ, ಅಥವಾ ಅಡ್ವರ್ಬಿಯಲ್ ಟೈಮ್ ಬರುತ್ತೆ. ಇದ್ರ ಬಗ್ಗೆ ಬೇಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಬ್ಜೆಕ್ಟ್ ನಂತರ ಏನಿದೆ ಅದು. ಯಾಕೆ ಅಂದರೆ ಸಬ್ಜೆಕ್ಟ್ ಆದಮೇಲೆ ಏನು ಸಿಗುತ್ತೆ, ನಮಗೆ ವರ್ಬ್ ಸಿಗುತ್ತೆ. ಇಲ್ಲಿ ನಮಗೆ ವರ್ಬ್ 1 ಸಿಕ್ತು. ನಾವಿಲ್ಲಿ ಎ ಅಂತ ಹಾಕ್ಕೊಳ್ಳೋಣ. ಕ್ವಶನ್ ನಂಬರ್ ಎಗೆ ಆನ್ಸರ್ ಇಲ್ಲೇ ಮಾಡ್ತಾಯಿದ್ದೀನಿ. ಎಗೆ ಮೊದಲನೇದು ಏನು ಸಿಕ್ತು, ಸ್ಟೇಡ್, STAYED, ಸ್ಟೇಡ್, ಇದು ಸಿಕ್ತು. ಅಂಡರ್ಲೈನ್ ಮಾಡೋಣ. ಇಲ್ಲಿ ನಮಗೆ ಹಾಫ್ ಮಾರ್ಕ್ಸ್ ಸಿಕ್ತು. ಅಂದರೆ ಒಂದು ಪದಕ್ಕೆ ನೋಡಿ, ಇಲ್ಲಿ ಹಾಫ್ ಅಂತ ಇದೆ, ಹಾಫ್ ಇಂಟು 2 1 ಅಂತ ಇದೆ. ಅಂದರೆ ಒಂದು ಪದವನ್ನು ಹುಡುಕಿದ್ವಿ ಎಷ್ಟು ಮಾರ್ಕ್ಸ್ ಸಿಗುತ್ತೆ, ಹಾಫ್ ಸಿಕ್ತು. ಇಲ್ಲಿ ನಾವು ಎ ಕ್ವಶನ್ಗೆ ಸ್ಟೇಡ್ ಅಂತ ಹಾಕ್ಕೊಂಡ್ವಿ. ಅವನು ಎಷ್ಟನ್ನು ಕೇಳಿದ್ದಾನೆ, 2 ಕೇಳಿದ್ದಾನೆ. ಇನ್ನೊಂದು ಸೆಂಟೆನ್ಸ್ ನೋಡೋಣ. ಥೌಸಂಡ್ಸ್ ಆಫ್ ಪೀಪಲ್ ಅಂತ ಇದೆ, ಇದು ಸಬ್ಜೆಕ್ಟು. ಮತ್ತು ಪೀಪಲ್ ಆದಮೇಲೆ ಏನು ಬಂದಿದೆ, ಕೇಮ್ ಅಂತ ಬಂದಿದೆ. ಈ ಕೇಮ್ ಏನಾಗುತ್ತೆ, ವರ್ಬ್ ಆಗುತ್ತೆ. ನೋಡಿ, ಇಷ್ಟೇ ನೀವು ಮಾಡಬೇಕಾಗಿರೋದು. ಮೊದಲ 2 ಸೆಂಟೆನ್ಸನ್ನು ಏನು ಮಾಡಿ ಬ್ರ್ಯಾಕೆಟಲ್ಲಿ ಹಾಕೊಳ್ಳಿ. ಅಲ್ಲಿ ಸಬ್ಜೆಕ್ಟನ್ನು ಐಡೆಂಟಿಫೈ ಮಾಡಿ, ಸಬ್ಜೆಕ್ಟಿನ ನಂತರ ಬರ್ತಕ್ಕಂಥದ್ದೇ ಏನಾಗುತ್ತೆ, ವರ್ಬ್ ಆಗುತ್ತೆ. ನೋಡಿ, ಇಲ್ಲೇನು ಬಂತು, ಸಬ್ಜೆಕ್ಟು ಥೌಸಂಡ್ಸ್ ಆಫ್ ಪೀಪಲ್ ಬಂತು. ಅದರ ನಂತರ ಇರ್ತಕ್ಕಂಥದ್ದು ಯಾವುದು, ಕೇಮ್. ಒಂದು ಸ್ಟೇಡ್ ಆಯಿತು, ಇನ್ನೊಂದು ಕೇಮ್, CAME, ಕೇಮ್. ಇಲ್ಲಿ ಸ್ಟೇಡ್ ಮತ್ತು ಕೇಮ್ ಮಾತ್ರ ಬರ್ಬೋದು. ನಿಮಗೆ ಎಷ್ಟು ಸಿಕ್ತು, 1 ಅಂಕ ನಿಮಗೆ ಸಿಗುತ್ತೆ. ಸ್ಟೇಡ್ಗೆ ಹಾಫು, ಕೇಮ್ಗೆ ಹಾಫು. ಹೀಗೆ ನೀವು ಮೊದಲ 2 ಸೆಂಟೆನ್ಸಲ್ಲೇ ನೀವೇನನ್ನು ಮಾಡ್ಕೋಬೋದು, ವರ್ಬನ್ನು ಐಡೆಂಟಿಫೈ ಮಾಡ್ಕೋಬೋದು. ವರ್ಬ್ ಇಲ್ದಂಗೆ ನಾವು ಯಾವುದೇ ಸೆಂಟೆನ್ಸನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಬ್ಜೆಕ್ಟ್ ನಂತರನೇ ವರ್ಬ್ ಇರುತ್ತೆ. ಸ್ವಲ್ಪ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ಕ್ರಿಯಾಪದ ಚಟುವಟಿಕೆಯನ್ನು ತೋರಿಸ್ತಾ ಇರುತ್ತೆ. ನಿಮಗೆ ಅದರ ಮೀನಿಂಗ್ ಗೊತ್ತಿರುತ್ತೆ. ಬಹಳ ಸುಲಭವಾಗಿ ನೀವೇನು ಮಾಡ್ಬೋದು, ಈ ಕ್ವಶನ್ ನಂಬರ್ ಎ ಏನಿದೆ ಇದಕ್ಕೆ ನೀವು ಆನ್ಸರನ್ನು ಮಾಡ್ಬೋದು. ಕ್ವಶನ್ ನಂಬರ್ ಎಗೆ ಏನು ಆನ್ಸರು, ಸ್ಟೇಟ್ ಕೇಮ್. ಈ ಒಂದು ಪ್ಯಾಸೇಜಲ್ಲಿ 2 ವರ್ಬ್ ಇದೆಯಾ, ಇಲ್ಲ, ಬಹುತೇಕ ಇದೆ, ಬೇಕಾದಷ್ಟಿದೆ. ಕೊನೆ ಸೆಂಟೆನ್ಸಲ್ಲೂ ಇದೆ ನೋಡಿ. ಬೇಕಾದರೆ ನೀವುದು ಆಪ್ಷನ್ ನಾನು ತೋರಿಸ್ತಾ ಇದ್ದೀನಿ. ಕೊನೆ ಸೆಂಟೆನ್ಸಲ್ಲಿ ನೋಡಿ, ದ ಕಾಬ್ಲರ್ ಬ್ರಾಟ್ ದ ಬ್ರೆಡ್ ಅಂತ ಇದೆ. ಕಾಬ್ಲರ್ ಏನಾಯಿತು, ಸಬ್ಜೆಕ್ಟ್ ಆಯಿತು. ಸಬ್ಜೆಕ್ಟ್ ನಂತರ ಏನಿದೆ, ವರ್ಬ್ ಇದೆ. ಆಮೇಲೆ ಇದು ಆಬ್ಜೆಕ್ಟ್ ಇದೆ. ಇಲ್ಲೂ ನಾವೇನು ಮಾಡ್ಬೋದು, ಈ ಬ್ರಾಟ್ ಅಂತಕ್ಕಂಥ ಪದ ಕೂಡ ತೊಗೋಬೋದು. ಮೇಲಿಂದೇ ತೊಗೋಬೇಕಂತೇನಿಲ್ಲ, ಅದನ್ನು ತೊಗೋಬೋದು. ಕೊನೆಯಲ್ಲಿ ನೋಡಿ, ಇಲ್ಲಿ ಸ್ವಾಮೀಜಿ ಟುಕ್ ದ ಬ್ರೆಡ್ ಅಂತ ಇದೆ. ಇಲ್ಲಿ ಇಷ್ಟೊಂದು ತೊಗೊಳ್ಳೋಣ, ಟುಕ್ ದ ಬ್ರೆಡ್. ಈ ಸ್ವಾಮೀಜಿ ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಸ್ವಾಮೀಜಿ ಏನು, ಸಬ್ಜೆಕ್ಟ್ ಆಗುತ್ತೆ. ಅದಾದಮೇಲೆ ವರ್ಬ್ ಆಗುತ್ತೆ, ಟುಕ್ಕು, ಇದು ಆಬ್ಜೆಕ್ಟು. ಇಲ್ಲಿ ಟುಕ್ಕೂ ಏನು ಮಾಡ್ಬೋದು, ನಾವು ಇದಕ್ಕೆ ತೊಗೋಬೋದು. ಅಂದರೆ ಇಲ್ಲಿ ಅನೇಕ ವರ್ಬ್ಗಳಿದೆ. ಆದರೆ ಅವ್ನು ಕೇಳಿದಷ್ಟು ಓನ್ಲಿ 2 ಕೇಳಿದ್ದಾನೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಮೊದಲನೆಯ ಸೆಂಟೆನ್ಸು ಸೆಕೆಂಡ್ ಸೆಂಟೆನ್ಸಲ್ಲೇ ನಾವೇನು ಮಾಡ್ತಾಯಿದ್ದೀವಿ, ವರ್ಬನ್ನು ಹುಡುಕ್ತಾ ಇದ್ದೀವಿ. ಮೊದಲನೇದು ಯಾವುದು, ಸ್ಟೇಡ್ ಆಯಿತು. ಸೆಕೆಂಡ್ ಯಾವುದು, ಕೇಮ್ ಆಯಿತು. ಇಷ್ಟನ್ನು ಬರೆದು ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 1 ಅಂಕ ನಿಮಗೆ ಸಿಗುತ್ತೆ. ಈಗ ನಿಮಗೆ ಕ್ವಶನ್ ನಂಬರ್ ಎ ಗೊತ್ತಾಯಿತು. ನಾವು ಕ್ವಶನ್ ನಂಬರ್ ಬಿಗೆ ಹೋಗೋಕ್ಕಿಂತ ಮುಂಚೆ ಇದೆಲ್ಲ ಏನು ಮಾಡೋಣ, ಅಳಸನ್ನ ನೀವೇನು ಮಾಡಿ ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಆನ್ಸರ್ನ ನೋಡಿಕೊಂಡು ಕಾಪಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಅರ್ಥನೂ ಆಗುತ್ತೆ. ಈಗ ನಾವು ಕ್ವಶನ್ ನಂಬರ್ ಬಿಗೆ ಹೋಗೋಣ. ಬಿನಲ್ಲಿ ಏನಿದೆ, ಫ್ರೇಮ್ 2 WH ಕ್ವಶನ್ಸ್ ಅಂತ ಇದೆ. WH ಕ್ವಶನ್ಸ್ ಅಂದರೆ ಏನು, ಮೊದಲು ಅರ್ಥ ಮಾಡ್ಕೊಳ್ಳಿ. WH ಕ್ವಶನ್ಸ್ ಅಂದರೆ
ವಾಟು, ಹೂ, ವೇವ್, ವಿಚ್ಚು, ವೈ. ಹೀಗೆ WH ಸ್ಟಾರ್ಟ್ ಆಗುವಂತಹ ಅನೇಕ ಕ್ವಶನ್ಸ್ಗಳಿಗೆ ನಾವೇನಂತೀವಿ WH ಕ್ವಶನ್ಸ್ ಅಂತೀವಿ. WH ಅಂತ ಗೊತ್ತಾಯ್ತಲ್ಲ ಈಗ. WH ಲೆಟರ್ಸಿಂದ ಅಥವಾ ಪದದಿಂದ ಸ್ಟಾರ್ಟ್ ಆಗುವಂತಹ ಎಲ್ಲ ಕ್ವಶನ್ಸ್ಗಳನ್ನು ನಾವೇಂತೀವಿ WH ಕ್ವಶನ್ಸ್ ಅಂತ ಹೇಳ್ತೀವಿ. ಈಗ ಇನ್ನು ಎಷ್ಟು ಕೇಳಿದಾವೆ ಇಲ್ಲಿ ಫ್ರೇಮ್ 2 WH ಕ್ವಶನ್ಸ್ ಅಂತ ಇದೆ. ಫ್ರೇಮ್ 2 ಅಂತ ಹೇಳಿದ್ರೆ 2 ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿ ಅಂತಕ್ಕಂಥದ್ದು. ಇದನ್ನು ನೀವು ಲೆಸನ್ ಪ್ಲಾನ್ ಮಾಡಬೇಕಾದ್ರೆ ಮಾಡಿದ್ದೀರಾ. ಟೀಚಿಂಗ್ ಪ್ರಾಕ್ಟೀಸು ಮತ್ತು ಇಂಟರ್ನ್ಶಿಪ್ಗೆ ಹೋಗ್ಬೇಕಾದ್ರೆ ಲೆಸನ್ ಪ್ಲಾನ್ ಮಾಡಬೇಕಾದ್ರೆ ನೀವೇನು ಮಾಡಬೇಕಾಗಿತ್ತು, ಕ್ವಶನ್ಸನ್ನು ತೆಗಿಬೇಕಿತ್ತು. ಅನೇಕ ವಿದ್ಯಾರ್ಥಿಗಳು ಸ್ವಂತ ಪ್ರಯತ್ನದಿಂದ ಕ್ವಶನ್ಸನ್ನ ತೆಗಿತಾವೆ. ಅಂಥ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಇದು ಸುಲಭ ಆಗುತ್ತೆ. ಟೀಚರ್ಸ್ ಆದವ್ರಿಗೆ ಕ್ವಶನ್ಸನ್ನ ಹೇಗೆ ಫ್ರೇಮ್ ಮಾಡಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕು, ಪ್ರಿಪೇರ್ ಮಾಡಬೇಕು ಅದು ಚೆನ್ನಾಗಿ ಗೊತ್ತಿರಬೇಕು. ಒಬ್ಬ ಗುಡ್ ಟೀಚರ್ ಎಫೆಕ್ಟಿವ್ ಟೀಚರ್ ಆಗ್ತಾಯಿದ್ದಾನೆ ಅಂತೇಳಿದ್ರೆ ಅವನು ಕ್ವಶನ್ಸನ್ನು ಹೇಗೆ ಕೇಳಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕು ಅದರ ಬಗ್ಗೆ ನಾಲೆಡ್ಜ್ ಇರಲೇಬೇಕು. ನಾವೀಗ ಸದ್ಯಕ್ಕೆ ನಮಗೆ 2 ಮಾರ್ಕ್ಸ್ ಬೇಕಿಲ್ಲಿ, ಮುಂದೆ ನಾವು ಇನ್ನೂ ಚೆನ್ನಾಗಿ ಕಲಿಯೋಣ ಅಂತ ಏನು ಕ್ವಶನ್ಸನ್ನು ಪ್ರಿಪೇರ್ ಮಾಡೋದು. ಸದ್ಯಕ್ಕೆ ನಮ್ಗೆ ಏನು ಬೇಕಿಲ್ಲಿ 2 ಮಾರ್ಕ್ಸ್ ಬೇಕು. WH ಕ್ವಶನ್ ನಾವು ಏನು ಮಾಡಬೇಕು, ತೆಗಿಬೇಕು. ಈಗ WH ಕ್ವಶನ್ ತೆಗಿಬೇಕು. ಇಲ್ಲೂ ಕೂಡ ನೀವೇನು ಮಾಡಿ, ಮಧ್ಯಕ್ಕೆ ಕೈ ಹಾಕೋಕೆ ಹೋಗಬೇಡಿ, ಕನ್ಫ್ಯೂಸ್ ಆಗುತ್ತೆ. ಯಾಕೆಂದರೆ ಇದು ಇಂಗ್ಲೀಷ್ ಇದು. ಇಲ್ಲಿ ಮೊದಲನೇ ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಓಕೆನಾ. ಮೊದಲನೇ ಸೆಂಟೆನ್ಸ್ ಅಂಡರ್ಲೈನ್ ಮಾಡ್ಕೊಂಡು ಎಲ್ಲಿವರೆಗೂ, ಸ್ವಾಮಿ ವಿವೇಕಾನಂದ ಒನ್ಸ್ ಸ್ಟೇಡ್ ಇನ್ ಎ ಸ್ಮಾಲ್ ವಿಲೇಜ್. ಮೊದಲನೇ ಒಂದು ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡ್ಕೊಂಡ್ವಿ. ಇಲ್ಲೇ ನಾವೇನು ಮಾಡ್ಬೋದು, WH ಕ್ವಶನನ್ನು ಸುಲಭವಾಗಿ ತೆಗಿಬೋದು. ಹೇಗೆ ತೆಗಿಬೋದು, ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂದರೆ, ಈ ಮೊದಲನೇ ಪದ ಇದೆಯಲ್ಲ, ಸ್ವಾಮಿ ವಿವೇಕಾನಂದನ ನೀವು ಕಾಟ್ ಮಾಡಿಬಿಡಿ. ನಾನಿಲ್ಲಿ ಕಾಟ್ ಮಾಡಿದೆ ನೋಡಿ, ಕಾಟ್ ಮಾಡಿಬಿಡಿ. ಸ್ವಾಮಿ ವಿವೇಕಾನಂದನ ಕಾಟ್ ಮಾಡಿಬಿಟ್ವಿ. ಈ ಜಾಗದಲ್ಲಿ ನಾನೇನು ಮಾಡಿದೆ, ಹೂ ಅಂತ ಬರೆದೆ. ಹೂ, WHO, ಹೂ. ಮುಂದಕ್ಕೆ ನಾನೇನು ಮಾಡಿದೆ, ಕಂಟಿನ್ಯೂ ಮಾಡಿದೆ. ಸ್ವಾಮಿ ವಿವೇಕಾನಂದ ಒಬ್ಬ ವ್ಯಕ್ತಿಯ ಹೆಸರು, ಅದಕ್ಕೆ ನಾನೇನು ಮಾಡಿದೆ, ಹೂ ಆಗದೆ ನಾನೇನು ಮಾಡಿದೆ, ಕಂಟಿನ್ಯೂ ಮಾಡಿದೆ. ಕೊನೆಯಲ್ಲಿ ಫುಲ್ ಸ್ಟಾಪ್ ಇದೆಯಲ್ಲ ನೋಡಿ, ಇಲ್ಲಿ ಕ್ವಶನ್ ಮಾರ್ಕನ್ನು ಇಟ್ಟೆ. ಏನಾಗ್ಬಿಡ್ತು, ಹೂ ಒನ್ಸ್ ಸ್ಟೇಡ್ ಇನ್ ಎ ಸ್ಮಾಲ್ ವಿಲೇಜ್. ಇದೇನಾಗ್ಬಿಡ್ತು, ಕ್ವಶನ್ ಆಯಿತು. ನಿಮಗೆ ಕ್ವಶನಿಗೆ ಆನ್ಸರ್ ಮಾಡೋದಕ್ಕೆ ಹೇಳ್ತಾ ಇಲ್ಲ, ಕ್ವಶನ್ಸನ್ನು ಕನ್ಸ್ಟ್ರಕ್ಟ್ ಮಾಡಿ, ಫ್ರೇಮ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ನೀವೇನು ಮಾಡಿ, ಈ ಕ್ವಶನ್ಸನ್ನು ಇಲ್ಲಿ ನೀವೇನು ಮಾಡ್ಕೋಬೋದು ನೋಡಿ. ಬಿ ಅಂತ ಬರ್ಕೊಳ್ಳಿ. ಒಂದು ಬಿನಲ್ಲಿ ಒಂದನೇ ಕ್ವಶನು, ಹೂ ಒನ್ಸ್ ಸ್ಟೇಡ್ ಇನ್ ಎ ವಿಲೇಜ್. ಇದೇ ತಾನೇ ಕ್ವಶನ್ ಮಾರ್ಕು, ಇದೇ ತಾನೇ ಇದೆ ಅಲ್ಲಿ ನೋಡಿ. ನಾವು ಸ್ವಾಮಿ ವಿವೇಕಾನಂದನ ಬಿಟ್ಬಿಟ್ವಿ, ಒನ್ ಸ್ಟೇಟ್ ಇನ್ ಎ ವಿಲೇಜ್ ತೊಗೊಂಡ್ವಿ, ಕ್ವಶನ್ ಮಾರ್ಕ್ ಹಾಕಿದ್ವಿ ನೋಡಿ. ಇಲ್ಲೇ ಏನಾಯಿತು, ಹೂ ಒನ್ಸ್ ಸ್ಟೇಟ್ ಇನ್ ಎ ವಿಲೇಜ್ ಆಯಿತು. ಕ್ವಶನ್ ಮಾರ್ಕ್ ತೆಗೆದ್ವಿ. ನಿಮಗೆ ಇದಕ್ಕೆ ಎಷ್ಟು ಮಾರ್ಕ್ಸ್ ಸಿಕ್ತು, 1 ಅಂಕ ನಿಮಗೆ ಲಭ್ಯ ಆಯಿತು. ಆದರೆ ಅವನು ಎಷ್ಟು ಕೇಳಿದ್ದಾನೆ, ಅವನು 2 ಕೇಳಿದ್ದಾನೆ. ಈಗ ನಾವೇನು ಮಾಡೋಣ, ಇನ್ನೊಂದನ್ನು ತೊಗೊಳ್ಳೋಣ. ಇನ್ನೊಂದು ಚಿಕ್ಕ ಸೆಂಟೆನ್ಸ್ ತೊಗೋಬೇಕು, ದೊಡ್ಡ ಸೆಂಟೆನ್ಸ್ ತೊಗೊಳೋದಕ್ಕೆ ಹೋಗಬೇಡಿ, ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಆದರೆ ತಪ್ಪಾಗುತ್ತೆ. ಮೊದಲನೇ ಸೆಂಟೆನ್ಸ್ ತೊಗೊಂಡಿದ್ವಿ, ಇಲ್ಲಿ ನಾವು ಮಾಡಿದ್ವಿ ಅದನ್ನು. ಈಗ ಕೊನೆಯ ಸೆಂಟೆನ್ಸ್ನ ತೊಗೊಂಡು ನಾವು ಸೆಕೆಂಡ್ ಸೆಂಟೆನ್ಸು ತೊಗೋಬೋದು. ನಿಮ್ಗೆ ಈಸಿ ಆಗಿರ್ತಕ್ಕಂಥದ್ದು ತೊಗೋಬೇಕಾಗುತ್ತೆ ನೋಡಿ. ದ ಕಾಬ್ಲರ್ ಬ್ರಾಡ್ ದ ಬ್ರೆಡ್ ಅಂತ ಇದೆ, ಹೌದು ತಾನೆ. ಇಲ್ಲೂ ಕಾಬ್ಲರ್ ಅಂತಕ್ಕಂಥದ್ದು ವ್ಯಕ್ತಿಯ ಹೆಸರು. ಕಾಬ್ಲರ್ ಅಂದರೆ ಬೂಟನ್ನು ರಿಪೇರ್ ಮಾಡ್ತಕ್ಕಂಥವನು, ಶೂನ ರಿಪೇರ್ ಮಾಡ್ತಕ್ಕಂಥವ್ನಿಗೆ ಕಾಬ್ಲರ್ ಅಂತ ಹೇಳ್ತೀವಿ. ಕಾಬ್ಲರ್ ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ವ್ಯಕ್ತಿ. ನಾವೇನು ಮಾಡೋಣ, ಈ ಕಾಬ್ಲರ್ನ ಡಿಲೀಟ್ ಮಾಡಿಬಿಡೋಣ. ನಾವು ಹೆಂಗೆ ಮಾಡೋದು, ಡಿಲೀಟ್ ಮಾಡಿ ಆ ಜಾಗದಲ್ಲಿ ಮತ್ತೇನು ಮಾಡೋಣ, ಹೂ ಹಾಕೋಣ. ಹೂ ಬ್ರಾಡ್ ದ ಬ್ರೆಡ್, ಇಲ್ಲೇನು ಮಾಡೋಣ, ಕ್ವಶನ್ ಮಾರ್ಕ್ ಹಾಕೋಣ. ಮುಗೀತು. ಹೂ ಬ್ರಾಟ್ ದ ಬ್ರೆಡ್, ಇಲ್ಲಿ ಹೋಯ್ತು ನೋಡಿ. ಇದನ್ನು ನೋಡಿ, ಹೂ ಬ್ರಾಟ್ BROUGHT ಬ್ರಾಟ್ ದ ಬ್ರೆಡ್ BREAD ಬ್ರೆಡ್. ಇಲ್ಲಿ ಕ್ವಶನ್ ಮಾರ್ಕು. ಇದಕ್ಕೂ ಎಷ್ಟು ಸಿಕ್ತು, 1 ಮಾರ್ಕ್ಸು. ಅದೇ ತಾನೇ ಬರೋದೆ. ಇಲ್ಲಿ ನಾನೇನು ಮಾಡಿದೆ, ಮೊದಲನೇ ಪದನ ಏನು ಮಾಡಿದೆ, ಬಿಟ್ಟುಬಿಟ್ಟೆ.
ಆ ಪದದ ಜಾಗದಲ್ಲಿ WHO ಆಗದೆ ವ್ಯಕ್ತಿಯ ನೇಮ್ ಇತ್ತು, ಅದಕ್ಕೆ ನಾನು WHO ಆಗದೆ ವ್ಯಕ್ತಿಯ ನೇಮನ್ನು ಹುಡುಕಿ ಎಲ್ಲಿದೆ ಆ ಜಾಗದಲ್ಲಿ ಹೂ ಹಾಕಿ ಮುಂದಿನ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿ ನಿಮ್ಗೆ ಎಷ್ಟು ಸಿಗ್ತಾ ಇದೆ? 2 ಮಾರ್ಕ್ಸು ಬಹಳ ಸುಲಭವಾಗಿ ಇಲ್ಲಿ ನೀವು ತಗೋಬೋದು. ಗೊತ್ತಾಯ್ತಲ್ಲ? ನಾನು ಮೊದಲನೇ ಸೆಂಟೆನ್ಸಲ್ಲಿ ಸ್ವಾಮಿ ವಿವೇಕಾನಂದನ ಡಿಲೀಟ್ ಮಾಡಿದೆ, ಹೂ ಆಗದೆ, ಒನ್ ಸ್ಟೇಟ್ ಇನ್ ಎ ಸ್ಮಾಲ್ ವಿಲೇಜ್ ಆಗದೆ, ಕ್ವಶನ್ ಮಾರ್ಕ್ ಆಗದೆ, ಕ್ವಶನ್ WH ಕ್ವಶನ್ ಕನ್ಸ್ಟ್ರಕ್ಟ್ ಆಗಿಬಿಡ್ತು, ಫ್ರೇಮ್ ಆಗಿಬಿಡ್ತು. ಆಮೇಲೆ ಸೆಕೆಂಡ್ಗೆ ಏನು ಮಾಡಿದೆ? ಕೊನೆಯ ಸೆಂಟೆನ್ಸ್ ತೊಗೊಂಡೆ, ದ ಕಾಬ್ಲರ್ನ ಏನು ಮಾಡಿದೆ? ನಾನು ಡಿಲೀಟ್ ಮಾಡಿದೆ, WHO ಹಾಕ್ಕೊಂಡೆ, ಹೂ ಹಾಕ್ಕೊಂಡೆ, ಹೂ ಬ್ರಾಡ್ ದ ಬೆಡ್ ಅಂದೆ, ಮುಗೀತು. ನೋಡಿ, ಇಷ್ಟನ್ನು ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 2 ಅಂಕಗಳು ಸಿಗುತ್ತೆ. ಇದು ಬಹಳ ಸುಲಭವಾಗಿ ನೀವು ಮಾಡ್ಬೋದು. ನೀವು ಕೂಡ ಎಲ್ಲ ವಿದ್ಯಾರ್ಥಿಗಳು, ಕನ್ನಡ ಮೀಡಿಯಮಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದನ್ನು ಮಾಡ್ಬೋದು. ಇದನ್ನು ನೀವು ಬಿಟ್ಟರೆ ಫೇಲ್ ಆಗಿಬಿಡುತ್ತೆ ಆಮೇಲೆ, ಯಾಕೆಂದರೆ 5 ಅಂಕಗಳು ಸುಲಭವಾಗಿ ಸಿಗುತ್ತೆ. ಇಲ್ಲಿ ಇದನ್ನು ಬಿಡೋದಕ್ಕೆ ಹೋಗಬಾರ್ದು. ಇದನ್ನು ಖಂಡಿತ ಅಟೆಂಡ್ ಮಾಡಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಿ. ಈಗ ನಾವು 3rd ಕ್ವಶನ್ಗೆ ಹೋಗೋಣ. ಮೆನ್ಷನ್ ಎ TLM ವಿಚ್ ಯು ಕ್ಯಾನ್ ಯೂಸ್ ಟು ಟೀಚ್ ದಿಸ್ ಪ್ಯಾಸೇಜ್. ಈ ಪ್ಯಾಸೇಜನ್ನು ಟೀಚ್ ಮಾಡೋದಕ್ಕೆ ನೀವು ಬಳಸುವಂಥ ATLM ಅಂದರೆ 1 TLM ಅಂತ. A ಮೀನ್ಸ್ 1 ಅಂತ, 1 TLM ಬೇಕು. TLM ಅಂದರೆ ಏನು ನಿಮಗೆ ಗೊತ್ತಿರುತ್ತೆ, ಈಗಾಗಲೇ ನೀವು ಟೀಚಿಂಗ್ ಪ್ರಾಕ್ಟೀಸು ಮತ್ತು ಇವೆಲ್ಲ ಮುಗಿಸಿದ್ದೀವ, ಅದೆಲ್ಲ ಗೊತ್ತಿರುತ್ತೆ. TLM ಅಂತ ಹೇಳಿದ್ರೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂತ. ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್, ಎಮ್ ಅಂತ ಹಾಕ್ತೀನಿ, ಮೆಟೀರಿಯಲ್ ಅಂತ ಹೇಳ್ಬಿಟ್ಟು ನೀವು 1 TLMನ್ನು ಮೆನ್ಷನ್ ಮಾಡಿ ಈ ಪ್ಯಾಸೇಜನ್ನು ಟೀಚ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ 1 TLM ಹೇಳಿ. TLM ಅಂತ ಹೇಳಿದ್ರೆ ನೀವು ಬಳಸುವಂತಹ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂದರೆ ಬೋಧನಾ ಕಲಿಕಾ ಸಾಮಗ್ರಿ ಅಂತ ಹೇಳ್ತೀವಿ. ಅದನ್ನು ನೀವು TP ಮಾಡಬೇಕಾದ್ರೆ, ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಅನೇಕ ಚಿತ್ರಗಳನ್ನು, ಪಿಕ್ಚರ್ಸ್ಗಳನ್ನು, ಮಾಡೆಲ್ಸ್ಗಳನ್ನು ನೀವು ತೊಗೊಂಡೋಗಿ ಪಾಠ ಮಾಡಿರ್ತೀವ. ಯಾವುದಾದ್ರೂ ಒಂದು ಮಾಡೆಲ್ ಅಥವಾ ಚಿತ್ರವನ್ನು ಯಾವುದು ತೊಗೊಳ್ತೀವ ಅಂತಕ್ಕಂಥದ್ದನ್ನು ಅವನು ಕೇಳಿದ್ದಾನೆ. ನೋಡಿ, ಇಲ್ಲಿ ಸ್ವಾಮಿ ವಿವೇಕಾನಂದ ಬಗ್ಗೆ ನಾವೇನು ಮಾಡ್ತಾಯಿದ್ದೀವಿ? ಟೀಚ್ ಮಾಡ್ತಾಯಿದ್ದೀವಿ. ನಿಮ್ಗೆ ಗೊತ್ತಿದೆ ಇದು ಯಾವ ವ್ಯಕ್ತಿಯ ಬಗ್ಗೆ ಈ ಪ್ಯಾಸೇಜ್ ಇದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಸ್ವಾಮಿ ವಿವೇಕಾನಂದ ಬಗ್ಗೆ ಈ ಪ್ಯಾಸೇಜ್ ಇದೆ ಅಂತ ಹೇಳಿದ್ರೆ ನಾವು ಬಹಳ ಸುಲಭವಾಗಿ ಪಿಕ್ಚರ್ ಆಫ್ ಅಂತ ಬರೆದು ಸ್ವಾಮಿ ವಿವೇಕಾನಂದ ಅಂತ ಬರೆದ್ರೆ ಸಾಕು. ಇದೇ TLM. ಸಿ ಆನ್ಸರ್ ಏನು ಇದೆ? ಪಿಕ್ಚರ್ ಆಫ್ ಸ್ವಾಮಿ ವಿವೇಕಾನಂದ. ಅಂದರೆ ಸ್ವಾಮಿ ವಿವೇಕಾನಂದ ಪಾಠ ಮಾಡಬೇಕಾದ್ರೆ ನಾವು ಸ್ವಾಮಿ ವಿವೇಕಾನಂದರ ಪಿಕ್ಚರೇ ತೊಗೊಂಡೋಗ್ಬೇಕಲ್ಲ, ಅದೇ ಪಿಕ್ಚರನ್ನು ನಾವು ಯೂಸ್ ಮಾಡಿ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ? ಈ ಪ್ಯಾಸೇಜನ್ನು ಪಾಠ ಮಾಡಿದ್ದೇವೆ ಅಥವಾ ಮಾಡಿದ್ದೇವೆ ಅಂತಕ್ಕಂಥದ್ದು. ಇಲ್ಲಿ TLM ಯಾವುದು ಅಂತ ಹೇಳಿದ್ರೆ ಪಿಕ್ಚರ್. ಯಾವ ಪಿಕ್ಚರು? ಸ್ವಾಮಿ ವಿವೇಕಾನಂದರ ಪಿಕ್ಚರನ್ನು ನಾವು TLM ಆಗಿ ಬಳಸ್ಕೊಂಡ್ವಿ. ನಾವು TLM ಆಗಿ ಬುಕ್ಸನ್ನು ಬಳಸ್ಕೋಬೋದು, ಬ್ಲಾಕ್ ಬೋರ್ಡ್ ಬಳಸ್ಕೋಬೋದು, ಅವೆಲ್ಲ ಕಾಮನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾನೆ, ಅದಕ್ಕೋಸ್ಕರ ನಾವೇನು ಮಾಡಬೇಕು? ಪಿಕ್ಚರ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಹೇಳಿದ್ರೆ ಸಾಕಾಗತ್ತೆ. ಇಲ್ಲಿ ನಿಮಗೆ 1 ಅಂಕ ಲಭ್ಯ ಆಗತ್ತೆ. ಈಗ ಡಿನಲ್ಲಿ ನೋಡಿ, ಕ್ವಶನ್ ನಂಬರ್ ಡಿನಲ್ಲಿ ಏನು ಕೇಳಿದ್ದಾನೆ? ಪಿಕ್ ಎನಿ 2 ರೋಲ್ಸ್ ದಟ್ ಒನ್ ಕಮ್ ಅಕ್ರಾಸ್ ಇನ್ ದ ಪ್ಯಾಸೇಜ್. ಅಂದರೆ 2 ಪಾತ್ರಗಳನ್ನು ಕೇಳಿದ್ದಾನೆ. ಈ ಒಂದು ಪ್ಯಾಸೇಜಲ್ಲಿ ಬರ್ತಕ್ಕಂಥ 2 ಪಾತ್ರಗಳು. ರೋಲ್ಸ್ ಅಂದ್ರೇನು? ಇದು ಪಾತ್ರಗಳು ಅಂತ ಕೇಳಿದ್ದಾನೆ. ನಿಮಗೆ ಭಾಳ ಸುಲಭವಾಗಿ ಗೊತ್ತಾಗುತ್ತೆ. ಒಂದು ಪಾತ್ರ ಏನು? ಸ್ವಾಮಿ ವಿವೇಕಾನಂದರದೇ ಒಂದು ಪಾತ್ರ ಇದೆ. ಯಾಕೆ? ವ್ಯಕ್ತಿ ಒಂದು ಪಾತ್ರ, ಸ್ವಾಮಿ ವಿವೇಕಾನಂದ ಒಂದು ಪಾತ್ರ ಇದೆ. ಇನ್ನೊಂದು ಪಾತ್ರನ ಹುಡುಕಿ. ಇನ್ನೊಬ್ಬ ವ್ಯಕ್ತಿ ಯಾವಿದ್ದಾನೆ? ಇನ್ನೊಬ್ಬ ವ್ಯಕ್ತಿನೂ ಕೂಡ ಇದ್ದಾನೆ ನೋಡಿ. ದಟ್ ನೈಟ್ ವೆನ್ ಪೀಪಲ್ ವೆಂಟ್ ಅವೇ ಪೂರ್ ಮ್ಯಾನ್ ಕೇಮ್ ಟು ಹಿಮ್ ವಿವೇಕಾನಂದ. ಪೂರ್ ಮ್ಯಾನ್ ಅಂತ ಇದೊಬ್ಬ ಇದ್ದಾನೆ. ಪೂರ್ ಮ್ಯಾನ್ ಅಂತ ಹೇಳಿದ್ವಿ ಬಡ ಮನುಷ್ಯ.
ಅವನು ಯಾವ ಬಡ ಮನುಷ್ಯ ಅಂದರೆ ಕಾಬ್ಲರ್ ಅದು ನೋಡಿ, ಇಲ್ಲಿ ಕಾಬ್ಲರ್ ಅವನು ಅಂದರೆ ಶೂವನ್ನು ರಿಪೇರ್ ಮಾಡ್ತಕ್ಕಂಥವನು, ಶೂ ಕೆಲಸ ಮಾಡುವವನು ಕಾಬ್ಲರ್. ಅಥವಾ ಪೂರ್ ಮ್ಯಾನ್ ಅಂತ ನೀವು ತೊಗೊಂಡ್ರೂ ಕೂಡ ಏನಾಗುತ್ತೆ, ಆನ್ಸರ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಮೊದಲನೇ ವ್ಯಕ್ತಿ ಸ್ವಾಮಿ ವಿವೇಕಾನಂದ, ಸೆಕೆಂಡ್ ವ್ಯಕ್ತಿ ಯಾರು, ಪೂರ್ ಮ್ಯಾನ್ ಅಂತ ಇದೆ, ಅದು ತೊಗೋಬೋದು. ಆದರೆ ಕಾಬ್ಲರ್ ಅಂತ ಪರ್ಟಿಕ್ಯುಲರ್ ಇದೆ, ಅದೇ ಪೂರ್ ಮ್ಯಾನ್ ಕಾಬ್ಲರ್ ಆಗಿರ್ತಾನೆ. ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ದ ಕಾಬ್ಲರ್ ಅಂತಕ್ಕಂಥದ್ದನ್ನ ಬರೆದ್ರೆ ಅದು ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ನೀವೇನು ಮಾಡ್ಬೋದು, ಕ್ವಶನ್ ನಂಬರ್ A, B, C, D ನೀವು ಬಹಳ ಸುಲಭವಾಗಿ ಏನು ಮಾಡ್ಬೋದು, ನೀವು ಕ್ವಶನ್ಸನ್ನು ಕನ್ಸ್ಟ್ರಕ್ಟ್ ಮಾಡೋದಾಗಲಿ, ಅಥವಾ ವರ್ಬನ್ನು ತೆಗೆಯೋದಾಗಲಿ, ಅಥವಾ TLM ಬಗ್ಗೆ, ಪಾತ್ರಗಳ ಬಗ್ಗೆ ಕೇಳಿದಾಗ ನೀವು ಈಸಿಯಾಗಿ ಮಾಡ್ಬೋದು. ನಾನು ಈ ಪ್ಯಾಸೇಜನ್ನು ಓದೇ ಇಲ್ಲ, ನಿಮ್ಗೆ ಗೊತ್ತಿದೆ ಈ ಪ್ಯಾಸೇಜನ್ನು ನಾನು ಓದಿಲ್ಲ, ಓದ್ದಲೇ ಏನು ಮಾಡಿದೆ, ನಿಮಗೆ ಆನ್ಸರ್ನ ಮಾಡಿದೆ. ನೀವು ಒನ್ಸ್ ಆರ್ ಟ್ವೈಸ್ ಏನು ಮಾಡಿ, ಈ ಪ್ಯಾಸೇಜನ್ನ ಓದಿ ಅಂಡರ್ಸ್ಟ್ಯಾಂಡ್ ಎಷ್ಟಾಗುತ್ತೆ ಆಗಲಿ, ಆದರೆ ಕೆಳಗಿನ ABCD ಕ್ವಶನ್ಸನ್ನು ಏನು ಮಾಡಿ ನೀವು ನೋಡ್ಕೊಳ್ಳಿ, ಏನು ಹೇಳಿದ್ದಾನೆ ಅದನ್ನು ನೀವು ಆ ಚಟುವಟಿಕೆಯನ್ನು ನೀವು ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ 5 ಅಂಕಗಳು ಲಭ್ಯ ಆಗುತ್ತೆ. ಈ ಒಂದು ಇಂಗ್ಲೀಷ್ ಪೇಪರ್ನಲ್ಲಿ 60 ಮಾರ್ಕ್ಸ್ಗೆ 5 ಈ ಪ್ಯಾಸೇಜಿಂದ ಬಂತು ಅಂತ ಹೇಳಿದ್ರೆ ನಿಮಗೆ ಬಹಳ ಸುಲಭ ಆಗುತ್ತೆ ಪಾಸಾಗೋದಕ್ಕೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪೊಯಮ್ ಕೂಡ ಕೊಡ್ತಾನೆ ಅವನು. ಪೊಯಮಲ್ಲೂ ಕೂಡ ನೀವೇನು ಮಾಡಬೇಕಾಗತ್ತೆ, ಕ್ವಶನ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಿಲ್ಲ ನೀವು, ಯಾಕೆಂದರೆ ನೀವು ಟೀಚರ್ಸ್ ಆಗ್ತಾ ಇರೋದು. ನೀವೇನು ಮಾಡಬೇಕು, ಫ್ರೇಮ್ ಅಥವಾ ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ ಕ್ವಶನ್ಸ್ಗಳನ್ನು, ಪ್ರಶ್ನೆಗಳನ್ನು ರಚನೆ ಮಾಡುವಂಥದ್ದನ್ನು ಅವನು ಕೇಳ್ತಾನೆ, ಚಟುವಟಿಕೆಗಳನ್ನು ರಚನೆ ಮಾಡೋದನ್ನು ಕೇಳ್ತಾನೆ. ಅವನು ಉತ್ತರವನ್ನು ಮಾಡಿ ಅಂತ ಕೇಳಲ್ಲ, ಯಾಕೆಂದರೆ ಯು ಆರ್ ಗೋಯಿಂಗ್ ಟು ಬಿಕಮ್ ಟೀಚರ್ಸ್. ಅದಕ್ಕೆ ನಿಮಗೆ ಪ್ರಶ್ನೆಗಳನ್ನು ರಚನೆ ಮಾಡ್ತಕ್ಕಂಥದ್ದು, ಚಟುವಟಿಕೆಗಳನ್ನು ರಚನೆ ಮಾಡ್ತಕ್ಕಂಥದ್ದು ಗೊತ್ತಿರಬೇಕು. ಅದಕ್ಕೆ ಅವನು ಏನು ಮಾಡ್ತಾನೆ, ಈ ಥರದ ಪ್ರಶ್ನೆಗಳನ್ನು ಕೇಳೋದಕ್ಕೆ ಹೋಗ್ತಾನೆ ಮತ್ತು ಕೇಳ್ತಾನೆ. ಪ್ರತಿಯೊಂದು ಕ್ವಶನ್ ಪೇಪರ್ನಲ್ಲೂ ಈ ಥರದ ಒಂದು ಕ್ವಶನ್ಗಳು ಇರುತ್ತೆ. ಕ್ವಶನ್ ನಂಬರ್ 25, 26 ಸಾಮಾನ್ಯವಾಗಿ ಇದು ಕಾಣಿಸ್ಕೊಳುತ್ತೆ. ನೀವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಪೊಯಮಲ್ಲಿ ಬರ್ತಕ್ಕಂಥ ಒಂದು ಚಟುವಟಿಕೆಗಳು, ಕ್ವಶನ್ಸ್ಗಳನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ಫ್ರೇಮ್ ಮಾಡಬೇಕು, ರಚನೆ ಮಾಡಬೇಕು ಅಂತಕ್ಕಂಥದ್ದು ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಯಾಕೆಂದರೆ ತುಂಬ ಸಮಯ ಆಗೋದು ಬೇಡ, ಲೆಂತಿ ಆಗುತ್ತೆ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ನಿಮಗೆ ಈ ವಿಡಿಯೋದಿಂದ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡ್ರೆ ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಅನೇಕ ವಿಡಿಯೋಗಳನ್ನು ನಾನು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮಾಡಿದಾಗ ನಿಮಗೆ ಬಹಳ ಬೇಗ ಲಭ್ಯ ಆಗುತ್ತೆ, ನಿಮಗೆ ಪಾಸ್ ಆಗೋದಕ್ಕೆ ಏನಾಗುತ್ತೆ, ಸಹಾಯಕ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.